ಇನ್ನು ಕೇಂದ್ರದ ಮಾಜಿ ಸಚಿವರಾದಂತಹ ಚಾಮರಾಜನಗರದ ಬಿಜೆಪಿಯ ಸಂಸದರಾದಂತಹ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ತಡರಾತ್ರಿ 1:20 ಸುಮಾರಿಗೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಹಳೆ ಮೈಸೂರು ಭಾಗದ ಪ್ರಭಾವಿ ದಲಿತ ಮುಖಂಡರು, ಸ್ವಾಭಿಮಾನಿ ರಾಜಕಾರಣಿ, ದಲಿತ ಸಮುದಾಯದ ಬಹುದೊಡ್ಡ ಧ್ವನಿ, ನಿಷ್ಕಳಂಕ ರಾಜಕೀಯ ಜೀವನವನ್ನು ಪೂರೈಸಿದವರು. ಚಾಮರಾಜನಗರದ ಮೀಸಲು ಲೋಕಸಭಾ ಕ್ಷೇತ್ರದಿಂದ 6 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು. ನಂಜನಗೂಡು ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿದ್ದರು. ಕೇಂದ್ರ ರಾಜ್ಯದಲ್ಲಿ ಒಮ್ಮೆ ಸಚಿವರಾಗಿ ಕೆಲಸ ಕೂಡ ಮಾಡಿದರು. ಕೆಲ ದಿನಗಳ ಹಿಂದಷ್ಟೇ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಸುತ್ತೂರು ಶ್ರೀಗಳು, ಸಿಎಂ ಸಿದ್ದರಾಮಯ್ಯ, ಸಚಿವ ಎಚ್ ಸಿ ಮಹದೇವಪ್ಪ, ಎಚ್ ವಿಶ್ವನಾಥ್, ಸಾಹಿತಿ ದೇವನೂರು ಮಹದೇವ್ ಸೇರಿದಂತೆ ಹಲವು ಗಣ್ಯರು ಅಂತಿಮ ದರ್ಶನ ಪಡೆದುಕೊಂಡರು. ಅಶೋಕಪುರಂನ ಎನ್ಟಿಎಂಎಸ್ ಶಾಲೆ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಕುಟುಂಬದ ಅಂಬೇಡ್ಕರ್ ಟ್ರಸ್ಟ್ ಜಾಗದಲ್ಲಿ ಬೌದ್ಧ ಧರ್ಮದ ಪ್ರಕಾರ ಅಂತಿಮ ಸಂಸ್ಕಾರ ನಡೆಯಲಿದೆ. ಪೂರ್ತಿ NTM ಸ್ಕೂಲ್ನಲ್ಲೇ ಇರಿಸಿ ಮತ್ತೆ ಬೆಳಿಗ್ಗೆ 10 ಗಂಟೆಗೆ ಅಲ್ಲಿ ಒಂದು ಸ್ಮಾಲ್ ಪ್ರೊಸೆಷನ್ ಇರುತ್ತೆ. ಅಶೋಕಪುರಂ ಅಲ್ಲೇನೆ ಅವ್ರ ಹುಟ್ಟೂರು. ನಂತರ ಡಾಕ್ಟರ್ BR ಅಂಬೇಡ್ಕರ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಅನ್ನೋದು ಏನಿದೆಯೋ ಅಲ್ಲಿ ಅವರ 1 ಗಂಟೆ ನಂತರ ಅಂತಿಮ ಕ್ರಿಯೆಯನ್ನು ಮಾಡಲಾಗುತ್ತದೆ. ಬುದ್ಧಿಸ್ಟ್ ರಿಚುವಲ್ಸನ್ನೇ ಮಾಡೋದಕ್ಕೆ. ಶ್ರೀನಿವಾಸ್ ಪ್ರಸಾದ್ ನಿಧನಕ್ಕೆ ಪ್ರಧಾನಿ ಮೋದಿ, ಮಾಜಿ ಪ್ರಧಾನಿ ದೇವೇಗೌಡರು ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದರು. ಬಾಗಲಕೋಟೆಯಲ್ಲಿ ಮೋದಿ ಮಾತನಾಡಿ, ಸಾಮಾಜಿಕ ನ್ಯಾಯದ ಚಾಂಪಿಯನ್ ಆಗಿದ್ದ ಶ್ರೀನಿವಾಸ್ ಪ್ರಸಾದ್ ಬಡವರು, ಶೋಷಿತರು, ದಮನಿತರ ಕಲ್ಯಾಣಕ್ಕಾಗಿ ತಮ್ಮ ಜೀವನ ಮುಡಿಪಾಗಿಟ್ಟಿದ್ರು. ಅವರ ಕುಟುಂಬಸ್ಥರು, ಬೆಂಬಲಿಗರಿಗೆ ದುಃಖ ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿದರು. श्रीनिवास प्रसाद जी जमीन से जुड़े नेता थे, सच्चे अर्थ में जन नेता थे. अपने इतने दशकों के सामाजिक जीवन में उन्होंने हर क्षण गरीबों, शोषितों, वंचितों की सेवा की. ईश्वर उन्हें सद्गति दे. उनके परिवार और समर्थकों के साथ मेरी संवेदनाएं हैं. ನಾನು ಅವರು ಒಂದೇ ವಯಸ್ಸು, ಬಟ್ ರಾಜಕೀಯದಲ್ಲಿ ನೇರ ನುಡಿಗೆ ಹೆಸರಾದಂಥವ್ರು, ಇದ್ದದನ್ನು ಇದ್ದಾಗೆ ಹೇಳ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು. ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ವಿರುದ್ಧ ಹೋರಾಟ ಮಾಡ್ತಾರೆ. ಜೀವನದುದ್ದಕ್ಕೂ ಕೂಡ ಅಸಮಾನತೆ ವಿರುದ್ಧ ಹೋರಾಟ ಮಾಡಿದವರು. ಸೊ ಹೋರಾಟದ ಬದುಕನ್ನು ಮಾಡ್ಕೊಂಡ್ಬಂದಿದ್ರು. ಅಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಸಾವಿನಿಂದ ಇಂದು ಕರ್ನಾಟಕ ರಾಜಕಾರಣಕ್ಕೆ ನಷ್ಟ ಆಗಿದೆ ಅಂತೇಳಿ ನನಗನ್ನಿಸುತ್ತೆ. ಶ್ರೀನಿವಾಸ್ ಪ್ರಸಾದ್ ಅವರು ಬಹಳ ಹಿರಿಯ ನಾಯಕರು. ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ಕೊಡೋ ಮುಖಾಂತರ ವಿಶೇಷವಾಗಿ ತುಳಿತಕ್ಕೆ ಒಳಗಾದಂಥ ಜನರ ಬದುಕಿಗೆ ಧ್ವನಿಯಾಗಿ ನಿಂತಂಥವರು ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋದು ಬಹಳ ನೋವಿನ ಸಂಗತಿ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ, ಎಲ್ಲ ಹಿತೈಷಿಗಳಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ. ಇನ್ನು ರಾಜ್ಯದಲ್ಲಿ 2ನೇ ದಿನವಾದ ಇವತ್ತು ಕೂಡ ಮೋದಿ ಮತಬೇಟೆ ನಡೆಸಿದರು. ಬಾಗಲಕೋಟೆ, ವಿಜಯಪುರ ಅಭ್ಯರ್ಥಿಗಳ ಪರವಾಗಿ ಬಾಗಲಕೋಟೆಯಲ್ಲಿ ಮೋದಿ ಮತಯಾಚನೆಯನ್ನ ಮಾಡಿದರು. ಕಾಂಗ್ರೆಸ್ ಪಕ್ಷ ಲೂಟಿ ಮಾಡಲು ಕರ್ನಾಟಕವನ್ನೇ ATM ಮಾಡಿಕೊಂಡಿದೆ. ಕಡಿಮೆ ಸಮಯದಲ್ಲೇ ಕರ್ನಾಟಕದಲ್ಲಿ ಖಜಾನೆ ಲೂಟಿ ಹೊಡೆದಿದ್ದಾರೆ. ಖಜಾನೆ ಖಾಲಿಯಾಗಿರೋದ್ರಿಂದ ಸರ್ಕಾರಿ ನೌಕರರಿಗೆ ವೇತನ ಕೊಡೋಕೆ ಸಹ ಹಣವಿಲ್ಲ ಅಂತ ಮೋದಿ ಆರೋಪಿಸಿದರು. ಟೆಕ್ ಹಬ್ ಬೆಂಗಳೂರನ್ನ ಟ್ಯಾಂಕರ್ ಹಬ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಇದ್ರೂ ಕೂಡ ಸರ್ಕಾರ ಲೂಟಿಯಲ್ಲಿ ಮುಳುಗಿದೆ ಅಂತ ಆರೋಪಿಸಿದರು. ಲೂಟಿಕೋರರ ಕೈಗೆ ನೀವು ದೇಶವನ್ನ ಕೊಡ್ತೀರಾ ಅಂತ ಮತದಾರರನ್ನ ಪ್ರಶ್ನೆ ಮಾಡಿದರು. SC ST ಹಾಗೂ OBC ಮೀಸಲಾತಿಯನ್ನು ತೆಗೆದು ಮುಸ್ಲಿಮರಿಗೆ ನೀಡಲು ಸಂಚು ರೂಪಿಸಲಾಗಿದೆ. ಆದರೆ ನಾನು ಕಾಂಗ್ರೆಸ್ ನಾಯಕರ ರಾಜಕಾರಣದ ಸಂಚು ಫಲಿಸಲು ಬಿಡೋದಿಲ್ಲ ಅಂತ ವಾಗ್ದಾನವನ್ನ ನೀಡಿದರು. कांग्रेस का इतिहास देश को लूटने का रहा है. क्या ऐसी कांग्रेस के हाथ में अब हम इतना बड़ा देश दे सकते हैं क्या? कांग्रेस पार्टी ने यहाँ कर्नाटका को भी अपनी लूट का ATM बना दिया है. इतने कम समय में ही इन लोगों ने कर्नाटका का सरकारी खजाना खाली कर दिया. जब कर्नाटका सरकार यहाँ के सरकारी मुलाजिमों को पेमेंट तक नहीं दे पाएगी, आपके बच्चे भूखे मर जाए, ऐसी स्थिति ये लोग पैदा करके रखेंगे.